ದಿನಕ್ಕೊಂದು ಕಥೆ. ಚೈತ್ರ ಸಂಪುಟ ಕಥೆ 8. ಸೋಮನ ರೊಟ್ಟಿ. ಒಂದು ಹಳ್ಳಿ. ಅಲ್ಲಿಬ್ಬರು ಸೋದರರು. ಹಿರಿಯವನು ಜಾಣ, ಕಿರಿಯವನಾದ ಸೋಮ ಮೂರ್ಖ ಶಿಖಾಮಣಿ. ತಂದೆ ಸತ್ತೊಡನೆ ಹಿರಿಯ ಅಣ್ಣ ತಮ್ಮನ ಪಾಲಿಗೆ ಒಂದು ಮುದಿಯತ್ತನ್ನು ಕೊಟ್ಟು ತಾನು 20 ಹಸುಗಳನ್ನು ಇಟ್ಟುಕೊಂಡ. ಸೋಮ ತನ್ನ ಮುದಿಯತ್ತನ್ನು ಹೊಡೆದುಕೊಂಡು ಕಾಡಿಗೆ ಹೋದ. ಎತ್ತು ಹುಲ್ಲು ಮೇಯುತ್ತಿರುವಾಗ ಇವನು ಮರದ ಕೆಳಗೆ ಕುಳಿತ. ಮರದ ರೆಂಬೆಗಳು ಗಾಳಿಗೆ ಸುಯ್ ಸುಯ್ ಎಂದು ಶಬ್ದ ಮಾಡುತ್ತಿದ್ದುವು. ಸುಮ್ಮನಿರಬಾರದಾ ಮರ ಎಂದು ಗದರಿಸಿದ ಸೋಮ. ಮರ ಮತ್ತೆ ಸದ್ದು ಮಾಡಿತು. ಸೋಮ ಸಿಟ್ಟಿಗೆದ್ದು ಕೊಡಲಿಯಿಂದ ಹೊಡೆದ. ಮರದಿಂದ ಬಳಬಳನೆ ಬಂಗಾರದ ನಾಣ್ಯಗಳು ಸುರಿಯತೊಡಗಿದವು. ಸೋಮ ಅವನ್ನು ಗಂಟು ಕಟ್ಟಿಕೊಂಡು ಮನೆಗೆ ಬಂದ. ಈ ನಾಣ್ಯಗಳನ್ನು ನಾವಿಬ್ಬರೂ ಸಮಪಾಲು ಮಾಡಿಕೊಳ್ಳೋಣ ಎಂದ ಅಣ್ಣ. ಆಗಲಿ ಎಂದ ಸೋಮ ಪಕ್ಕದ ಮನೆಗೆ ಹೋಗಿ ಅಳತೆ ಇಸಿದು ತಂದ. ಪಕ್ಕದ ಮನೆಯವ ಕುತೂಹಲದಿಂದ ಅಳತೆಯ ತಳಕ್ಕೆ ಮಯಣ ಮೆತ್ತಿದ. ನಾಣ್ಯ ಅಳೆದು ಸಮಪಾಲು ಮಾಡಿಕೊಂಡು ಅಳತೆಯನ್ನು ವಾಪಸು ಕೊಟ್ಟಾಗ ಅಂಟಿಕೊಂಡಿದ್ದ ನಾಣ್ಯವನ್ನು ಕಂಡು ನೆರೆಯವ ಆ ಸುದ್ದಿಯನ್ನು ಇನ್ನೊಬ್ಬನಿಗೆ ಹೇಳಿದ. ಅದು ಕಿವಿಯಿಂದ ಕಿವಿಗೆ ಹೋಗಿ ಊರಲ್ಲೆಲ್ಲ ಹಬ್ಬಿತು. ಆಗ ಅಣ್ಣನು, ನಾವಿಲ್ಲಿ ಇರೋದು ಕ್ಷೇಮವಲ್ಲ, ಸ್ವಲ್ಪ ದಿನ ಎಲ್ಲಾದರೂ ಹೋಗಿಬಿಡೋಣ, ನಾಣ್ಯಗಳನ್ನು ನೆಲದಲ್ಲಿ ಹುಗಿಯೋಣ ಎಂದ. ಅದರಂತೆಯೇ ಮಾಡಿ ಸೋದರರು ಊರು ಬಿಟ್ಟು ಹೊರಟರು. ಸ್ವಲ್ಪ ದೂರ ಹೋಗುವ ಹೊತ್ತಿಗೆ ಅಣ್ಣ, ಮನೆಯ ಬಾಗಿಲು ಹಾಕೋದು ಮರೆತು ಬಂದಿದ್ದೀನಿ, ಹಾಕ್ಕೊಂಡು ಬರ್ತೀಯಾ ಎಂದು ಹೇಳಿದ. ಆಗಲಿ ಎಂದು ಹೋದ ಸೋಮ ಮನೆಯ ಬಾಗಿಲನ್ನೇ ಕಿತ್ತು ಬಂದ. ಬಾಗಿಲಿದ್ದರೆ ತಾನೇ ಯಾರಾದರೂ ಕಿತ್ಕೊಂಡು ಹೋಗೋದು, ಅದಕ್ಕೆ ಬಾಗಿಲನ್ನೇ ತಂದುಬಿಟ್ಟೆ ಎಂದ ಸೋಮ. ಅಷ್ಟರಲ್ಲಿ ಕುದುರೆ ಗೊರಸಿನ ಸಪ್ಪಳ ಕೇಳಿ ಅವರಿಬ್ಬರೂ ಮರ ಹತ್ತಿದರು. ಸವಾರರು ಅವರ ಊರಿನವರೇ ಆಗಿದ್ದು ಸುಧಾರಿಸಿಕೊಳ್ಳಲು ಮರದ ಕೆಳಗೆ ಕುಳಿತರು. ಭಾರ ಹೊರಲಾರದ ಸೋಮ ಬಾಗಿಲನ್ನು ಎತ್ತಿ ಹಾಕಿದ. ಸವಾರರು ಚೆಲ್ಲಾಪಿಲ್ಲಿಯಾಗಿ ಓಡಿ ಹೋದರು. ನಿನ್ನ ಜೊತೆ ಹೊರಟರೆ ಇಂಥ ರಾದ್ಧಾಂತಗಳೇ ಆಗ್ತವೆ, ನಾನು ಊರಿಗೆ ಹೋಗ್ತೀನಿ ಎಂದು ಅಣ್ಣ ಊರಿಗೆ ಹಿಂದಿರುಗಿದ. ಸೋಮ ಮುನ್ನಡೆದ. ದಾರಿಯಲ್ಲಿ ಸಿಕ್ಕಿದ ನಾಣ್ಯದಿಂದ ಮುಂದಿನೂರಿನಲ್ಲಿ ರೊಟ್ಟಿ ಕೊಂಡ. ಅದನ್ನು ತಿನ್ನಲು ನೆರಳಿದ್ದ ನದಿಯ ಬಳಿ ಕುಳಿತ. ತಿನ್ನುತ್ತಿರುವಾಗ ರೊಟ್ಟಿ ಜಾರಿ ನೀರಿನಲ್ಲಿ ಬಿದ್ದು ಹೋಯಿತು. ಸೋಮ ನದಿಯ ಅಂಚಿಗೆ ಬಂದು, ನದಿಯೇ ನದಿಯೇ, ನನ್ನ ರೊಟ್ಟಿ ಕೊಡು ಎಂದು ಕೂಗತೊಡಗಿದ. ಅವನ ಅವಾಂತರ ತಡೆಯಲಾರದೆ ನದಿಯಲ್ಲಿದ್ದ ರಾಕ್ಷಸನೊಬ್ಬ ಹೊರಗೆ ತಲೆ ಹಾಕಿ, ಯಾಕ ಕೂಗಿಕೊಳ್ತಿದ್ದೀಯ, ನನ್ನ ನಿದ್ದೆಗೆ ಭಂಗ ಮಾಡಬೇಡ, ಹೋಗು ಎಂದ. ಸೋಮ ಅತ್ತ ಗಮನ ಕೊಡದೆ, ನನ್ನ ರೊಟ್ಟಿ ಕೊಡು ಎಂದು ಕೂಗತೊಡಗಿದ. ರಾಕ್ಷಸ ಬೇಸರದಿಂದ, ಹಾಳಾಗಲಿ ನಿನ್ನ ರೊಟ್ಟಿ, ಅದಕ್ಕಿಂತ ಒಳ್ಳೆ ವಸ್ತುವನ್ನು ನಿನಗೆ ಕೊಡ್ತೀನಿ. ಇದೊಂದು ಮೇಜು, ಇದರ ಮುಂದೆ ನಿಂತು ಮೇಜೇ ಊಟ ಬರಲಿ ಎಂದರೆ ನಿನಗೆ ಬೇಕು ಬೇಕಾದ ಭಕ್ಷ್ಯಗಳೆಲ್ಲ ಬರುತ್ತವೆ, ಇನ್ನು ಗಲಾಟೆ ಮಾಡಬೇಡ, ಹೋಗು ಎಂದ. ಸೋಮ ಮೇಜನ್ನು ಬೆನ್ನಿಗೆ ಹಾಕಿಕೊಂಡು ಹೊರಟ. ಆ ಊರಿನ ಪೇಟೆಯ ಬೀದಿಯ ಚೌಕದಲ್ಲಿ ಕುಳಿತು, ಯಾರ್ಯಾರು ಬರುತ್ತೀರೋ ಬನ್ನಿ, ಭರ್ಜರಿ ಊಟ ಹಾಕಿಸ್ತೀನಿ ಎಂದ. ಜನ ನೆರೆಯತೊಡಗಿದರು. ಎಲ್ಲರೂ ಬಂದ ಬಳಿಕ, ಮೇಜೆ, ಇವರೆಲ್ಲರಿಗೂ ಊಟ ಬರಲಿ ಎಂದೊಡನೆ ಎಲ್ಲರಿಗೂ ಸಾಕಾಗಿ ಉಳಿಯುವಷ್ಟು ಭಕ್ಷ್ಯಗಳು ಬಂದವು. ಜನರಿಗೆ ಅಂಥ ಮೇಜು ಕಂಡು ಆಶ್ಚರ್ಯ. ಸೋಮ ಮಲಗಿ ನಿದ್ದೆ ಮಾಡಿದಾಗ ಮೇಜನ್ನು ಅವರು ಕದ್ದು ಬಿಟ್ಟರು. ಮರುದಿನ ಸೋಮ ಎದ್ದಾಗ ಪಕ್ಕದಲ್ಲಿ ಮೇಜಿರಲಿಲ್ಲ. ಅವನು ಮತ್ತೆ ನದಿಯ ಬಳಿಗೆ ಹೋದ. ನನ್ನ ರೊಟ್ಟಿ ಕೊಡು ಎಂದು ಬೊಬ್ಬೆ ಹಾಕತೊಡಗಿದ. ರಾಕ್ಷಸ ಕೂಗಿನಿಂದ ಬೇಸತ್ತು ಹೊರಗೆ ತಲೆ ಹಾಕಿ, ತಿರುಗಿ ಬಂದ್ಯಾ, ನಾನು ಕೊಟ್ಟ ಮೇಜೇನಾಯ್ತು ಎಂದು ಕೇಳಿದ. ಅದನ್ನು ಕದ್ದು ಬಿಟ್ಟರು ಎಂದ ಸೋಮ. ಈ ಸಾರೆ ಒಂದು ಚಕ್ರ ಕೊಡ್ತೀನಿ, ಇದನ್ನು ಬಲಕ್ಕೆ ತಿರುಗಿಸಿದರೆ ಬಂಗಾರ ಬರುತ್ತೆ, ಎಡಕ್ಕೆ ತಿರುಗಿಸಿದರೆ ಬೆಳ್ಳಿ ಬರುತ್ತೆ, ಇದನ್ನು ಜೋಪಾನವಾಗಿ ನೋಡ್ಕೋ ಎಂದ ರಾಕ್ಷಸ. ಚಕ್ರದ ದೆಸೆಯಿಂದ ಶ್ರೀಮಂತನಾದ ಸೋಮ ಸೊಗಸಾದ ಮನೆಯಲ್ಲಿ ವಾಸಿಸತೊಡಗಿದ. ಆದರೆ ಒಂದು ರಾತ್ರಿ ಜನರು ಅದನ್ನು ಕದ್ದು ಬಿಟ್ಟರು. ಸೋಮ ಬೆಳಗ್ಗೆದ್ದು ನದಿಯ ಬಳಿಗೆ ಹೋದ. ನನ್ನ ರೊಟ್ಟಿ ಕೊಡು ಎಂದು ಒಂದೇ ಸಮನೆ ಪೀಡಿಸತೊಡಗಿದ. ರಾಕ್ಷಸ ಈ ಬಾರಿ 2 ಕಟ್ಟಿಗೆ ಕೊಟ್ಟ. ಸೋಮ ಅವನ್ನು ತೆಗೆದುಕೊಂಡು ಹೋಗಿ ಪೇಟೆಯ ಚೌಕದಲ್ಲಿ ಕುಳಿತ. ಮತ್ತೇನನ್ನೋ ಅವನು ತಂದಿರುವನೆಂದು ಜನ ನೆರೆಯತೊಡಗಿದರು. ಎಲ್ಲರೂ ಬಂದ ಬಳಿಕ, ಕಟ್ಟಿಗೆಗಳೇ ಬನ್ನಿ, ಇವರನ್ನು ಹೊಡೆಯೋಣ ಎಂದ ಸೋಮ. ಕಟ್ಟಿಗೆಗಳು ಎಲ್ಲರಿಗೂ ರಪರಪನೆ ಹೊಡೆದವು. ನಮ್ಮನ್ನು ಕ್ಷಮಿಸಪ್ಪ ಎಂದು ಜನ ಗೋಗರೆದರು. ನನ್ನ ಸಾಮಾನುಗಳನ್ನು ಮೊದಲು ವಾಪಸ್ ಕೊಡಿ ಎಂದ ಸೋಮ. ಜನ ಮೇಜನ್ನು ಚಕ್ರವನ್ನು ಹಿಂತಿರುಗಿಸಿದರು.
ಸೋಮ ಕಟ್ಟಿಗೆಗಳನ್ನು ಭದ್ರವಾಗಿರಿಸಿಕೊಂಡು ತನ್ನ ವಸ್ತುಗಳನ್ನು ಎತ್ತಿಕೊಂಡು ತನ್ನೂರಿಗೆ ಹೋದ. ಅಣ್ಣನೊಂದಿಗೆ ಸುಖವಾಗಿ ಬಾಳಿ ಬದುಕಿದ.